ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಎಗ್ ರೆಸಿಪಿ. ಡೈಲಿ ಆಮ್ಲೆಟ್ ಎಲ್ಲ ತಿಂದು ನಿಮಗೆ ಬೋರ್ ಆಗಿದೆ ಆದರೆ ಈ ರೆಸಿಪಿ ಒಂದು ಹೊಸ ರುಚಿ ಕೊಡುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ತುಂಬ ಸಿಂಪಲ್ ಉಂಟು, ಎಲ್ಲರಿಗೂ ಕೂಡ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆಂದ ಕಾಣುತ್ತಂತ ಹೇಳಿ, ಅಷ್ಟೊಂದೇ ರುಚಿ ಉಂಟಿದು ನೋಡಿ. ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ನಾನು ಇದನ್ನು ಮಾಡಿದ್ದೀನಿ ಹಾಗೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೀವು ಡಿನ್ನರಿಗಿರಲಿ, ಲಂಚ್ ಅಥವಾ ಸ್ನ್ಯಾಕ್ಸ್ ರೀತಿ ಕೂಡ ಇದನ್ನು ನೀವು ತಿನ್ಬೋದು. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಫಸ್ಟಿಗೆ ಇದಕ್ಕೆ ಬೇಕಾಗಿರುವ ಮಸಾಲ ರೆಡಿ ಮಾಡೋಣ. ಇಲ್ಲಿ ನಾನೊಂದು ಕಡಾಯಿ ತಗೊಂಡಿದ್ದೀನಿ, ಅದರಲ್ಲಿ 2 ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲ್ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇದಕ್ಕೆ ನಾನಿಲ್ಲಿ 2 ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ನೀರುಳ್ಳಿ ಪ್ರಮಾಣ ಜಾಸ್ತಿನೂ ಮಾಡ್ಬೋದು ಅಥವಾ ಕಮ್ಮಿನೂ ಮಾಡ್ಬೋದು. ಮೀಡಿಯಮ್ ಸೈಜ್ 2 ನೀರುಳ್ಳಿ ಹಾಕಿದ್ದೀನಿ. ನೀರುಳ್ಳಿ ಜಾಸ್ತಿ ಕೆಂಪಾಗಲಿಕ್ಕಿಲ್ಲ, ಸ್ವಲ್ಪ ನೀವು ಈ ರೀತಿ ಫ್ರೈ ಮಾಡಿದರೆ ಸಾಕು. ಕುರುಮ್ ಅಂತ ನೀರುಳ್ಳಿ ತಿನ್ನುವಾಗ ಸಿಗಬೇಕು, ಆವಾಗ ಚೆನ್ನಾಗಾಗುತ್ತೆ. ಹಾಗಾಗಿ ಜಾಸ್ತಿ ಹಾಕಿ ನೀವೆಲ್ಲಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇದಕ್ಕೆ ಇವಾಗ ಬೇಕಾಗಿರುವ ಕೆಲವು ಮಸಾಲವನ್ನು ನಾವಿಲ್ಲಿ ಹಾಕೋಣ. ಅದೇನೆಂದರೆ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್, ಸ್ವಲ್ಪ ಅರಶಿನ ಪೌಡರ್, ನೆಕ್ಸ್ಟ್ ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಸಾಕು. ಆಮೇಲೆ ಗರಂ ಮಸಾಲ ಪೌಡರ್ ಆಪ್ಷನಲ್, ಬೇಕಿದ್ರೆ ಹಾಕಿ, ಎಲ್ಲರೂ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಇಷ್ಟನ್ನು ಹಾಕಿದರೆ ಸಾಕು. ಹಾಗೂ ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎರಡನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಓಕೆ, ಉಪ್ಪನ್ನು ಹಾಕಿದೆ ಇವಾಗ. ಹಾಗೂ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ತೀನಿ. ಓಕೆ, ಸ್ವಲ್ಪ ಇದನ್ನು ಈ ರೀತಿ ಫ್ರೈ ಮಾಡಿದರೆ ಸಾಕು. ನೀವು ಜಾಸ್ತಿ ಹೊತ್ತು ಇದು ಮಾಡಬೇಕಂತ ಏನಿಲ್ಲ. ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ. ಇಲ್ಲಿ ನಾನು 2 ಟೊಮೆಟೊವನ್ನು ನೈಸಾಗಿ ಗ್ರೈಂಡ್ ಮಾಡಿದ್ದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಬೋದು. ಓಕೆ, ಟೊಮೆಟೊ ಪ್ಯೂರಿ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಮಸಾಲ ಡ್ರೈ ಆಗೋವರೆಗೂ ನಾವಿದನ್ನು ಮಿಕ್ಸ್ ಮಾಡೋಣ. ನೋಡಿ, ಇವಾಗ ನೋಡ್ಬೋದು ನೀವು, ಮಸಾಲ ಚೆನ್ನಾಗಿ ಡ್ರೈ ಆಗಿದೆ, ಈ ರೀತಿ ಬರಬೇಕಿದು. ಇವಾಗ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ, ಗ್ಯಾಸನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ. ಇಷ್ಟೇ ಮಾಡಲಿಕ್ಕಿರೋದು ಇದರಲ್ಲಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾಗುವಷ್ಟು ಮೊಟ್ಟೆ ನೀವು ಹಾಕಿದರೆ ಆಯ್ತಿಲ್ಲಿ. ನಾನಿಲ್ಲಿ 4ರಿಂದ 5 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೂ ಕೊತ್ತಂಬರಿ ಸೊಪ್ಪನ್ನು. ಚೆನ್ನಾಗಿ ಇದನ್ನು ಬೀಟ್ ಮಾಡೋಣ, ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇವಾಗೊಂದು ಫ್ರೈಂಗ್ ಪ್ಯಾನ್ ತೊಗೊಳ್ಳಿ, ಅಗಲವಾದದ್ದು ಯಾವುದು ಕೂಡ ಆಗುತ್ತೆ, ದೋಸೆ ತವಾ ಯಾವುದು ಕೂಡ ಆಗುತ್ತೆ. ಒಂದು ಫ್ರೈಂಗ್ ಪ್ಯಾನ್ ತೊಗೊಳ್ಳಿ, ಅದರಲ್ಲಿ ಫಸ್ಟಿಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ. ನೀವು ತೆಂಗಿನೆಣ್ಣೆ ಯೂಸ್ ಮಾಡಿದರೆ ತುಂಬ ಬೆಟರ್ ಅಂತ ಅನಿಸುತ್ತೆ. ಆಮ್ಲೆಟಿಗೆಲ್ಲ ಕೊಕೊನಟ್ ಆಯಿಲ್ ಉಂಟು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಚೆನ್ನಾಗಿದು ಬಿಸಿ ಆಗಿದೆ. ಬಿಸಿ ಆದಮೇಲೆ 1 ಚಮಚ ಎಷ್ಟು ನೋಡಿ ನಿಮ್ಮ ಇದಕ್ಕೆ ಕಾವಲಿಗೆ ಆಗುತ್ತೆ ಆ ರೀತಿ ನೀವು ಹಾಕಬೇಕು. ನಾನಿಲ್ಲಿ 1 ಚಮಚದಷ್ಟು ಹಾಕಿದ್ದೀನಿ. ಹಾಗೂ ನೋಡಿ, ಈ ರೀತಿ ತುಂಬ ದಪ್ಪವಾಗಿ ಇಡಬೇಡಿ, ಸ್ವಲ್ಪ ತೆಳುವಾಗಿಯೇ ಇರಲಿ. ಈ ರೀತಿ ಅಪ್ಲೈ ಮಾಡಿ. ಸೈಡಿಂದ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೂ ಒಂದು ಸೈಡಿಗೆ ನೀವು ಮಸಾಲ ನಾವು ರೆಡಿ ಮಾಡಿದ್ದು ನೋಡಿ, ಅದನ್ನು ನೀವು ಹಾಕಿದರೆ ಸಾಕು. ಈ ರೀತಿ ಸ್ವಲ್ಪನೇ ಹಾಕಿದರೆ ಸಾಕು ಮಸಾಲ. ನೋಡಿ, ಹೀಗೆ ಗೊತ್ತಾಯ್ತಲ್ಲ. ಇವಾಗ ಇದನ್ನು ನಾವು ಚೆನ್ನಾಗಿ ಬೆಂದ ಮೇಲೆ ಮೇಲ್ಗಡೆಯಿಂದ ಫೋಲ್ಡ್ ಮಾಡೋಣ ಹೀಗೆ. ಹಾಗೂ ಸ್ವಲ್ಪ ಇದನ್ನು ಹಿಂದಕ್ಕೆ ಈ ರೀತಿ ಎಳೀರಿ. ಇವಾಗ ಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕ್ಬೋದು, ಅಥವಾ ಇನ್ನೊಂದು ಚಮಚದಷ್ಟು ನೋಡಿ ಅದೇ ರೀತಿ ಹಾಕಿದರೆ ಆಯಿತು. ನೋಡಿ, ಹೀಗೆ ಮುಂದ್ಗಡೆಯಿಂದ ನೋಡಿದ್ರಲ್ಲ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಇದನ್ನು ಫ್ರೈ ಮಾಡಿ. ಇವಾಗ ಇದು ನೋಡಿ ಬೆಂದಿದೆ. ಮೆಲ್ಲನೆ ತೆಗೆದು ಇದನ್ನು ಈ ರೀತಿ ಫೋಲ್ಡ್ ಮಾಡಿ. ನೋಡಿ, ಹೀಗೆ ಮಡಚಿ. ಹಾಗೂ ಮತ್ತೊಮ್ಮೆ ಇದನ್ನು ಹಿಂದಕ್ಕೆ ಎಳೆಯಿರಿ ಈ ರೀತಿ.
ಆಮೇಲೆ ಇನ್ನೊಂದು ಚಮಚದಷ್ಟು ತಗೊಂಡು ಇಲ್ಲಿ ಸೈಡಲ್ಲಿ ಜಾಗ ಉಂಟು ನೋಡಿ, ಅಲ್ಲಿ ಹಾಕಿ ನೋಡಿ. ಹೀಗೆ ತುಂಬ ಸಿಂಪಲ್, ಸ್ವಲ್ಪ ಡಿಫ್ರೆಂಟ್ ರೀತಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರದ್ದು. ಡೈಲಿ ಒಂದೇ ರೀತಿ ತಿಂದು ಬೋರ್ ಆಗಿರುತ್ತೆ, ಆಮ್ಲೆಟಾ ಅಂತ ಹೇಳ್ತಾರೆ. ಆದರೆ ಇದು ಸೇಮ್ ಅದೇ ರೀತಿ ಆದರೂ ಸ್ವಲ್ಪ ಹೊಸ ರುಚಿ ಕೂಡ ಕೊಡುತ್ತೆ, ನೋಡಲಿಕ್ಕೂ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಏನೋ ಸ್ಪೆಷಲ್ ಇರಬೇಕು ಅಂತ ಹೇಳಿ ಗಟ್ಟಿಯಾಗಿ ತಿಂತಾರೆ ನೋಡಿ. ಇನ್ನೊಮ್ಮೆ ನಾನು ಮಸಾಲವನ್ನು ಹಾಕಿದ್ದೀನಿ, ನೋಡಿದ್ರಲ್ಲ. ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ ಇದೇ ರೀತಿ ನೀವು ಮಾಡ್ತಾನೆ ಹೋಗಬೇಕು ನೋಡಿ. ಖಡಕ್ಕಾಗಿ ನಾನು ಫ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಾಡಿದರೆ. ನಾನು ಹೇಳಿದಾಗೆ ಕೇವಲ ಊಟದೊಂದಿಗೆಲ್ಲ, ಇದನ್ನು ಹೀಗೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಬ್ರೆಡ್ಡೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು ನೋಡಿ. ಅದೇ ರೀತಿ ಆವಾಗ ಯಾವ ರೀತಿ ಮಾಡ್ತಿದ್ವಿ ನೋಡಿ, ಸೇಮ್ ಅದೇ ರೀತಿ ಮಾಡ್ತಾ ಹೋದರೆ ಆಯಿತು. ತುಂಬ ಸಿಂಪಲ್ ಉಂಟು, ಇದು ಕಷ್ಟ ಇಲ್ಲ. ನೋಡಿದ್ರಲ್ಲ, ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕಿ ತುಂಬ ಚೆನ್ನಾಗಾಗತ್ತೆ. ನಾನಿಲ್ಲಿ ಹಸಿಮೆಣಸು ಯೂಸ್ ಮಾಡಲಿಲ್ಲ, ನಿಮಗೆ ಬೇಕಿದ್ರೆ ನೀವು ಹಸಿಮೆಣಸನ್ನು ಕೂಡ ಹಾಕ್ಬೋದು ಹೆಚ್ಚಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀರಿ ನೋಡಿ, ಆವಾಗ ಹಸಿಮೆಣಸನ್ನು ಹಾಕಿದರೆ ಆಯಿತು ನೋಡಿ. ನಾನು ಇದೇ ರೀತಿ ಫೋಲ್ಡ್ ಮಾಡ್ತಾ ಮಾಡ್ತಾ ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗತ್ತೆ ಇದು. ಓಕೆ, ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಆದಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತೇಳಿ ನೋಡಿ. ಇನ್ನು ಲಾಸ್ಟಿಗೆ ಒಂದು ಬಾಕಿ ಉಳಿದಿದೆ, ಅದನ್ನು ಕಂಪ್ಲೀಟಾಗಿ ನಾನು ಇವಾಗ ಹಾಕ್ತೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕೋಣ, ಡ್ರೈ ಆಗಿದೆ ಇದು, ಹಾಗಾಗಿ ಆಮೇಲೆ ಉಳಿದ ಎಲ್ಲವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ನೋಡಿದ್ರಲ್ಲ, ಇವಾಗ ಇದು ರೆಡಿಯಾಗಿದೆ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಇದು. ಲಾಸ್ಟಿಗೆ ಎಲ್ಲ ಮಸಾಲವನ್ನು ಹಾಕೋಣ. ಈ ಮಸಾಲ ಉಂಟು ನೋಡಿ, ತುಂಬ ಟೇಸ್ಟ್ ಆಗುತ್ತೆ ಆಮ್ಲೆಟೊಂದಿಗೆ. ಓಕೆ, ಇನ್ನು ಇದನ್ನು ಫೋಲ್ಡ್ ಮಾಡಿ ತೆಗೆದರೆ ಆಯಿತು ನೀವು. ಇವಾಗ ಇದನ್ನು ಫೋಲ್ಡ್ ಮಾಡೋಣ. ವಾವ್, ನೋಡಿ ಈಗ ಇದು ರೆಡಿಯಾಗಿದೆ. ಎಷ್ಟೇ ಮಾಡಲಿಕ್ಕಿರೋದು. ಇವಾಗ ಒಂದು ಪ್ಲೇಟಿಗೆ ಇದನ್ನು ತೆಗೆಯೋಣ ನಾವು. ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಇದು ನೋಡಿ. ಇವಾಗ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಆ ಪ್ರಕಾರದಲ್ಲಿ ನೀವು ಕಟ್ ಮಾಡಿ ಇದನ್ನು ಕೊಟ್ಟರೆ ಆಯಿತು. ಪೀಸ್ ತುಂಬ ದಪ್ಪವಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನೋಡಿದ್ರಲ್ಲ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಮಸಾಲ ತುಂಬಿಕೊಂಡು ತುಂಬ ಸೂಪರ್ ಆಗುತ್ತೆ ಇದು. ಓಕೆ, ನಾನು ಇದನ್ನು ಇವಾಗ ಕಟ್ ಕೂಡ ಮಾಡ್ತೀನಿ ನೋಡಿ. ಈ ರೀತಿ ಬೇಕಿದ್ದರೂ ಕಟ್ ಮಾಡ್ಬೋದು, ಅಥವಾ ಚಾಕುನಿಂದ ಕೂಡ ನೀವು ಕಟ್ ಮಾಡ್ಬೋದು ಇದನ್ನು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಧ್ಯಮ ಕುಟುಂಬ ರೆಸಿಪೀಸ್ ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ, ಅದನ್ನು ನೀವು ವಿಸಿಟ್ ಮಾಡಲಿಲ್ಲದಿದ್ದರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಒಂದು ಪೀಸ್ ತಿಂದರೂ ತುಂಬ ಸಾಕಂತ ಎನಿಸುತ್ತೆ, ಅಷ್ಟು ರುಚಿ ಕೂಡ ಇರುತ್ತೆ ಇದು. ಓಕೆ, ಹೋಗೋದಕ್ಕಿಂತ ಮೊದಲು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.